ನಮಸ್ಕಾರ ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರೈತ ವಿರೋಧಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜಕೀಯ ಜನಜಾಗೃತಿಗಾಗಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆಂದೋಲನ. ಮಾವಳ್ಳಿ ಶಂಕರ್. ಬೀದರ್ ಲೋಕಸಭೆ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಪರವಾಗಿ ಬೆನಕನಹಳ್ಳಿಯಲ್ಲಿ ಮನೆ ಮನೆಗೆ ತೆರಳಿ ಮತಯಾಚಿಸಿದ ಸೂರ್ಯಕಾಂತ್ ನಾಗಮಾರಪಳ್ಳಿ. ಎಲೆಕ್ಟ್ರಿಕಲ್ ಬ್ಯಾಂಡ್ನಲ್ಲಿ 7,600 ಕೋಟಿ ರೂಪಾಯಿಗಳ ದೊಡ್ಡ ಹಗರಣ, ಸಚಿವ ಎಂಬಿ ಪಾಟೀಲ್ ಆರೋಪ. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ ವಿಷ್ಣುವರ್ಧನ್ ವಾಲ್ದೊಡ್ಡೆ ಹಾಗೂ ಗೆಳೆಯರ ಬಳಗ. ಗುರುನಾನಕ್ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಬೆಳ್ಳಿ ಹಬ್ಬ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ. ಸುದ್ದಿಯ ವಿವರಗಳು. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯಸಭಾ ಸಂಸದರಾದ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಕರ್ನಾಟಕ ರಾಜ್ಯದ ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ಆರೋಪಿಸಿದರು. ಅಲ್ಲದೆ ನರೇಂದ್ರ ಮೋದಿ ಸರ್ಕಾರವು ರಾಜ್ಯದ ಜನರಿಗೆ ಪರಿಹಾರದ ಬದಲಾಗಿ ಖಾಲಿ ಚೊಂಬು ನೀಡಿದೆ ಎಂದು ಮಾತನಾಡುತ್ತಾ ಹೇಳಿದರು. ನರೇಂದ್ರ ಮೋದಿ ಅವರ ಡಿಎನ್ಎದಲ್ಲಿ ಕರ್ನಾಟಕ ವಿರೋಧಿತನವಿದೆ. ಹೀಗಾಗಿ ಅವರ ವಿರುದ್ಧ ಭಾನುವಾರ ರಾಜ್ಯಾದ್ಯಂತ ಗೋ ಬ್ಯಾಕ್ ಘೋಷಣೆ ಜೋರಾಗಿ ನಡೆಯುತ್ತಿದೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ, ರಾಜ್ಯಸಭೆ ಸದಸ್ಯ ಹಾಗೂ ಕರ್ನಾಟಕದ ಉಸ್ತುವಾರಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬರಗಾಲ ಹಾಗೂ ಬೆಳೆ ಹಾನಿಯಾಗಿ ಸುಮಾರು 7 ತಿಂಗಳು ಕಳೆಯುತ್ತಿದ್ದರೂ ಕೇಂದ್ರದಿಂದ ರಾಜ್ಯಕ್ಕೆ ಬರುವ ಪರಿಹಾರದ ಪೈಕಿ ನಯಾ ಪೈಸೆ ನೀಡಿಲ್ಲ. ಹೀಗಾಗಿ ನರೇಂದ್ರ ಮೋದಿ ಡಿಎನ್ಎದಲ್ಲಿ ಕರ್ನಾಟಕ ವಿರೋಧ ಇರುವುದು ಸ್ಪಷ್ಟ ಎಂದು ಆರೋಪಿಸಿದ್ದರು. ಕಳೆದ 13ರಿಂದ ಮಾರ್ಚ್ ತಿಂಗಳವರೆಗೆ ರಾಜ್ಯದ ಸಚಿವರು ಹಾಗೂ ಮುಖ್ಯಮಂತ್ರಿ, ದೇಶದ ಪ್ರಧಾನಿ, ಕೇಂದ್ರದ ಸಚಿವರು ಹಾಗೂ ಗೃಹ ಸಚಿವರನ್ನ ಭೇಟಿಯಾದರೂ ಯಾವುದೇ ಲಾಭ ಆಗಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದಿಂದ ಪರಿಹಾರ ಬಿಡುಗಡೆ ಆಗುವವರೆಗೆ ತಾತ್ಕಾಲಿಕವಾಗಿ ರಾಜ್ಯ ಸರ್ಕಾರವೇ ರೈತರಿಗೆ ಖಾತೆಗೆ 2,000 ರೂಪಾಯಿ ಹಾಕಿದೆ ಎಂದರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಅನುಭವಿಸಿರುವ ಬಿಜೆಪಿಯ ಕೇಂದ್ರ ಸರ್ಕಾರದ ದ್ವೇಷದ ರಾಜಕಾರಣ ಮಾಡುತ್ತಿದ್ದ ಭೀಕರ ಬರಗಾಲದಿಂದ ತತ್ತರಿಸಿರುವ ರಾಜ್ಯಕ್ಕೆ ಸೂಕ್ತ ಪರಿಹಾರ ನೀಡುವಲ್ಲಿ ವಂಚನೆ ಮಾಡಿದೆ. ರಾಜ್ಯದ ಅನ್ನದಾತರಿಗೆ ಘೋರ ಅನ್ಯಾಯ, ಬರ ಹಾನಿಗೆ ವೀಕ್ಷಣೆಗೆ ಕೇಂದ್ರ ತಂಡ ಬೀದರ್ಗೆ ಆಗಮಿಸಿ ವೀಕ್ಷಣೆ ನಡೆಯಿತು. ವರದಿ ನೀಡಿದ 30 ದಿನಗಳಲ್ಲಿ ಪರಿಹಾರ ನೀಡಬೇಕೆಂಬ ಕಾನೂನು ಇದೆ. ಆದರೆ ಬಿಡುಗಾಸು ನೀಡಿಲ್ಲ. ದೆಹಲಿಯಲ್ಲಿ ಪರಿಹಾರಕ್ಕಾಗಿ ಸಚಿವ ಸಂಪುಟದೊಂದಿಗೆ ಧರಣಿ ನಡೆಸಿದ್ದೇವೆ, ಆದರೂ ಕೂಡ ನೀಡಿಲ್ಲ ಎಂದರು. ನಂತರ ಮಾರ್ಚ್ 23ರಂದು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಪ್ರಕರಣ ದಾಖಲಾಗಿದೆ ಎಂದರು. ರಾಜ್ಯದಲ್ಲಿರುವ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರ ಪರಿಹಾರ ಕೊಡಬಹುದು ಅಲ್ಲವೇ ಎಂಬ ಹೇಳಿಕೆ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ ಸುರ್ಜೇವಾಲಾ, ಆರ್ ಅಶೋಕ್ಗೆ ಅರಿವು ಇಲ್ಲವೇ ಎಂದು ವ್ಯಂಗ್ಯ ಮಾಡಿ ಈಗಾಗಲೇ ರಾಜ್ಯ ಸರ್ಕಾರ ರೈತರ ಖಾತೆಗೆ ತಾತ್ಕಾಲಿಕ ಪರಿಹಾರವಾಗಿ ತಲಾ 2,000 ರೂಪಾಯಿಗಳನ್ನು ಅವರ ಖಾತೆಗೆ ಜಮಾ ಮಾಡಿದೆ. ಕೇಂದ್ರ ಪರಿಹಾರ ನೀಡಿದ್ದಾಗ ನಮ್ಮ ರಾಜ್ಯದ ಬಿಜೆಪಿಯ 27 ಸಂಸದರು ಬಾಯಿ ಮುಚ್ಚಿಕೊಂಡು ಕುಳಿತುಕೊಂಡಿದ್ದರು. ರೈತರು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ಹೀಗಾಗಿ ಅವರಿಗೆ ಪರಿಹಾರ ಬಿಜೆಪಿ ಸಂಸದರು ಕೇಂದ್ರಕ್ಕೆ ಮೊರೆ ಹೋಗಿ ಕಲ್ಪಿಸಿಕೊಡಬೇಕಿತ್ತು ಎಂದು ಸುರ್ಜೇವಾಲಾ ತಿಳಿಸಿದ್ದರು. ಖಾಲಿ ಚೊಂಬು ಪ್ರದರ್ಶಿಸಿ ಆಕ್ರೋಶ. ಬೀದರ್ ನರೇಂದ್ರ ಮೋದಿ ಸರ್ಕಾರವು ರಾಜ್ಯದ ಜನರಿಗೆ ಪರಿಹಾರದ ಬದಲಾಗಿ ಖಾಲಿ ಚೊಂಬು ನೀಡಿದೆ ಎಂದು ಬೀದರ್ ಪತ್ರಿಕಾ ಭವನದಲ್ಲಿ ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಸಚಿವ ಈಶ್ವರ್ ಖಂಡ್ರೆ ರಹೀಂ ಖಾನ್ ಅವರು ಖಾಲಿ ಚೊಂಬು ಪ್ರದರ್ಶಿಸಿದ್ದರು. ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳವರೆಗೆ ಪ್ರಧಾನಿಯಾಗಿ ಹಿಂದೂ ಮುಸ್ಲಿಂ ಮಧ್ಯ ದಿರಸ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ತೆಗಳುವುದು, ಸಂವಿಧಾನದ ಬದಲಾವಣೆ ಮಾಡುವುದನ್ನೇ ಕಾಯಕವಾಗಿಸಿಕೊಂಡಿದ್ದಾರೆ ಎಂದು ಸುರ್ಜೇವಾಲಾ ಆರೋಪಿಸಿದರು. ಅಧಿಕ ಪರಿಹಾರಕ್ಕಾಗಿ ಮತ್ತೊಮ್ಮೆ ನ್ಯಾಯಾಲಯದ ಮೊರೆ ಹೋಗುವುದಕ್ಕೂ ಮುನ್ನ ಜನರ ಕೋರ್ಟ್ನಂತಿರುವ ಚುನಾವಣೆಯಲ್ಲಿ ಜನರ ಬಳಿ ಹೋಗುತ್ತಿದ್ದೇವೆ. ಜನರೇ ದೇವರ ರೂಪ ಇದ್ದಂತೆ. ಹೀಗಾಗಿ ನಾವು ಅವರ ಬಳಿ ತೆರಳುತ್ತಿದ್ದೇವೆ. ಬರುವ ಜೂನ್ 4ರಿಂದ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿದೆ ಎಂದು ಸುರ್ಜೇವಾಲಾ ವಿಶ್ವಾಸ ವ್ಯಕ್ತಪಡಿಸಿದರು.
ಸುದ್ದಿಗೋಷ್ಠಿಯಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್, ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ, ಎಂಎಲ್ಸಿಗಳಾದ ಅರವಿಂದ್ ಕುಮಾರ್ ಅರಳಿ, ಭೀಮರಾವ್ ಪಾಟೀಲ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಅಶೋಕ್ ಕೇಣಿ, ವಿಜಯ್ ಸಿಂಗ್, ಬಸವರಾಜ್ ಚಪ್ಶೆಟ್ಟಿ ಸೇರಿದಂತೆ ಇತರರು ಇದ್ದರು। और पूरे कर्नाटक में गो बैक मोदी गो बैक के नारे लग रहे हैं। ऐसा क्यों? क्योंकि मोदी सरकार का डीएनए कर्नाटक विरोधी है। प्रधानमंत्री और श्री अमित शाह और मोदी सरकार 6.5 करोड़ से अधिक कन्नड़गा भाई बहनों से प्रतिशोध यानी बदला ले रही है। मोदी जी और उनकी सरकार कर्नाटक के आम जनमानस से, विशेष तौर से रायता बंधु हमारे किसानों से नफरत करती है और उस नफरत की आग में धधकते हुए मोदी सरकार कर्नाटक के लोगों और किसानों का नुकसान कर रही है। मोदी और अमित शाह जी ने मिलकर कर्नाटक के किसानों को 14,718 करोड़ का सूखे का मुआवजा देने से इनकार कर दिया। कर्नाटक ने मांगा 18,172 करोड़ सूखे का मुआवजा। मोदी सरकार ने एक फूटी कोड़ी नहीं दी। मोदी सरकार ने कर्नाटक के किसानों को एक काली चोंबू दिया है और रिटर्न गिफ्ट मोदी सरकार को वोट की शक्ल में खाली चोंबू मिलने वाला है। उन्होंने खाली चोंबू दिया, अब उन्हें खाली चोंबू मिलेगा और मोदी जी को कोई अधिकार नहीं। हमारा यह भी कहना है, प्रधानमंत्री जी मत आइए कर्नाटक, आपको कोई अधिकार नहीं कर्नाटक आने का। आप कर्नाटक के रायता बंधुओं का 14,000 करोड़ रुपया रखें, 14,700 करोड़। कर्नाटक के किसान को आप मुआवजा देने से इनकार करते हैं। आप महादेई प्रोजेक्ट को मंजूरी देने से इनकार करते हैं। आप मेकेदातु प्रोजेक्ट को मंजूरी देने से इनकार करती है मोदी की सरकार। 58,000 करोड़ जो 15th फाइनेंस कमीशन में कर्नाटक को मिलना चाहिए, उसमें से 58 रुपीस भी हमें नहीं देती। 6,000 करोड़ रुपया भद्रा डैम का वो हमें नहीं देते और अब जो 18,172 करोड़ है उसमें से 19% देते। इससे ज्यादा घोर अन्याय क्या हो सकता है? मोदी जी क्योंकि कर्नाटक से बदला ले रहे हैं, इसलिए कर्नाटक के लोग अब उन्हें सजा देंगे। हम दोबारा कोर्ट में जाएंगे, पर कोर्ट से भी ज्यादा अब हम लोगों की कोर्ट में हैं, आप सबकी कोर्ट में हैं। लोग फैसला करेंगे कि ऐसे लोग जो कर्नाटक का पैसा खा गए, कर्नाटक के किसानों से अन्याय कर रहे हैं, कर्नाटक के रायता बंधुओं को सड़क पर छोड़ दिया, कर्नाटक का 14,700 करोड़ रायता बंधुओं का खा लिया, उसके बाद क्या उन्हें वोट लेने का अधिकार बचा है? दिल्ली में कांग्रेस की सरकार बनेगी 4 जून के बाद, वो सारा पैसा हमें देंगे, हमें विश्वास है। जब ये नौजवान, जब इसकी आवाज संसद में गूंजेगी तो ये सारा पैसा हम कर्नाटक के लिए लेकर आएंगे। लोगों पर यकीन है, उनके आशीर्वाद पर यकीन है और जो व्यक्ति लोगों में विश्वास करता है, जनता में विश्वास करता है, जो पार्टी, वो पार्टी क्योंकि जनता भगवान का स्वरूप है और हमें उनमें विश्वास है। ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಗಳಿಗೆ ಐಕ್ಯ ಹೋರಾಟ ಚಾಲನಾ ಸಮಿತಿಯ ಮಾವಳ್ಳಿ ಶಂಕರ್ ಅವರು ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಗೆಲ್ಲಿಸಬೇಕೆಂದು ಮತದಾರರಲ್ಲಿ ಮನವಿ ಮಾಡಿಕೊಂಡರು. ಅಲ್ಲದೆ 2024ರ ಲೋಕಸಭಾ ಚುನಾವಣೆಯ ಕರಪತ್ರವನ್ನು ಬಿಡುಗಡೆ ಮಾಡಲಾಯಿತು. ಶಂಕರ್ ಮಾವಳ್ಳಿ ಅವರು ಮಾತನಾಡುತ್ತಾ,
ಈಗಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬದಲಾಯಿಸಿ ಹಿಂದೂ ಧರ್ಮದ ಹೆಸರಲ್ಲಿ ಧರ್ಮ ಸಂಸತ್ ಸ್ಥಾಪಿಸಿ ಮೇಲ್ಜಾತಿಯ ಹಿಡಿತವನ್ನು ಮರುಸ್ಥಾಪಿಸುವುದು ಅವರ ಗುರಿಯಾಗಿದೆ. ಈ ಗುರಿಯೊಂದಿಗೆ RSS ಪ್ರಾರಂಭವಾದದ್ದು. RSS ಸ್ಥಾಪನೆಗೆ 2025ಕ್ಕೆ 100 ವರ್ಷಗಳಾಗುತ್ತಿವೆ. ಆ ಹೊತ್ತಿಗೆ ಮನುಧರ್ಮದ ಮರುಸ್ಥಾಪನೆ ಮಾಡುವುದು ಅವರ ಗುರಿಯಾಗಿದೆ. ಅದನ್ನು ಮಾಡಬೇಕಾದರೆ ಮತ್ತೊಮ್ಮೆ ಬೃಹತ್ ಮತಗಳೊಂದಿಗೆ ಅವರು ಅಧಿಕಾರಕ್ಕೆ ಬರಬೇಕಿದೆ. ಈ ಬಾರಿ 400 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಿಸಬೇಕು ಎಂಬ ಕಾರಣಕ್ಕಾಗಿಯೇ ಅಪಾರವಾದ ಅಕ್ರಮ ಹಣವನ್ನು ಕೂಡಿಟ್ಟುಕೊಂಡಿದ್ದಾರೆ. ಮಾಧ್ಯಮಗಳನ್ನು ಹೋಲ್ಸೇಲ್ ಆಗಿ ಖರೀದಿಸಿದ್ದಾರೆ. ವಿರೋಧ ಪಕ್ಷಗಳ ಮೇಲೆ IT, ED, CBI ಮೂಲಕ ದಾಳಿ ಪ್ರಾರಂಭಿಸಿದ್ದಾರೆ. ತಮಗೆ ಬೇಕಾದ ವ್ಯಕ್ತಿಗಳನ್ನೇ ಎಲೆಕ್ಷನ್ ಕಮಿಷನರ್ಗಳಾಗಿ ನೇಮಿಸಿದ್ದಾರೆ. ದೊಡ್ಡ ಗೋಲ್ಮಾಲ್ಗೆ ರಂಗ ಸಜ್ಜಾಗಿದೆ. ಆದರೆ ಈ ನೆಲದ ಪ್ರತಿರೋಧ ಪರಂಪರೆಯು ಬಲವಾಗಿದೆ. ಇಂದು ಇಡೀ ದೇಶದ ದುಡಿಯುವ ಜನರು, ದಮನಿತ ಸಮುದಾಯಗಳು, ಅಲ್ಪಸಂಖ್ಯಾತರು, ಪ್ರಜ್ಞಾವಂತರು ಒಂದಾಗಿದ್ದಾರೆ. ಬಿಜೆಪಿಯನ್ನು ಸೋಲಿಸಲು ಸಂಘ ಪರಿವಾರದ ಷಡ್ಯಂತ್ರವನ್ನು ವಿಫಲಗೊಳಿಸಲು ಒಗ್ಗೂಡಿ ಶ್ರಮಿಸುತ್ತಿದ್ದಾರೆ. ರೈತರು ಕಳೆದ 3 ವರ್ಷಗಳಿಂದ ಅವಿರತ ಹೋರಾಟ ನಡೆಸಿದ್ದಾರೆ. ದೆಹಲಿಯಲ್ಲಿ ಚಾರಿತ್ರಿಕ ಹೋರಾಟ ನಡೆಸಿ 700ಕ್ಕೂ ಹೆಚ್ಚು ಜನ ಬಲಿದಾನ ಮಾಡಿದ್ದಾರೆ. ಈ ದೇಶವು ಮತ್ತೊಂದು ಪ್ರತಿಕ್ರಾಂತಿಗೆ ಗುರಿಯಾಗದಂತೆ ತಡೆಯುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಏನು ಮಾಡಲು ಆಗುತ್ತದೆ ಬಿಡು, ಯಾರು ಬಂದರೂ ಅಷ್ಟೇ, ಕಾಂಗ್ರೆಸ್ನವರೇನು ಕಡಿಮೆಯಾ ಎಂಬಂತಹ ನಿರಾಶೆಯ ನಿಸ್ತೇಜನಗೊಳಿಸುವ ಮಾತುಗಳನ್ನು ನಾವು ಸಾರಸಗಟ್ಟು ತಿರಸ್ಕರಿಸಬೇಕಿದೆ. ಅಂಬೇಡ್ಕರರ ಪರಿಶ್ರಮ ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕಿರುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ಸಂವಿಧಾನವನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಪ್ರಪ್ರಥಮ ಆದ್ಯ ಕರ್ತವ್ಯವಾಗಿದೆ ಎಂದು ಮಾತನಾಡುತ್ತಾ ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಶಂಕರ್ ಮಾವಳ್ಳಿ, ಗುರುಪ್ರಸಾದ್, SS ಕಲ್ಲೂರ್, ಅರ್ಜುನ್ ಭದ್ರೆ, ಅನಿಲ್ ಬೆಲ್ದಾರ್, ಬಾಬುರಾವ್ ಪಾಸ್ವಾನ್, ರಮೇಶ್ ಡಾಕುಳ್ಗಿ, ಶ್ರೀಪತ್ರಾವ್ ದೀನೆ, ಶಿವಕುಮಾರ್ ನೀಲಿಕಟ್ಟಿ, ಸಂದೀಪ್ ಕಾಂಟೆ, ಪ್ರದೀಪ್ ನಾಟೇಕರ್ ಸೇರಿದಂತೆ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿಯ ಮುಖಂಡರು ಇದ್ದರು. 60,000ಕ್ಕೂ ಮೇಲ್ಪಟ್ಟು ದಲಿತರ ಮೇಲಿನ ದೌರ್ಜನ್ಯಗಳು ಅವ್ಯಾಹತವಾಗಿ ನಡೀತಾ ಇದ್ದಾವೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾನು ನಮ್ಮ ಬೀದರ್ ಭಾಗದಲ್ಲಿ ಸ್ಪರ್ಧಿಸಿರುವಂತಹ ಸನ್ಮಾನ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಇಲ್ಲಿ ಸ್ಪರ್ಧೆ ಉಮೇದುವಾರರ ಯಾರೇ ಆಗಿರ್ಬೋದು, ಆದರೆ ಇಲ್ಲಿ ಗೆಲ್ಲಬೇಕಾಗಿದ್ದು ಸಂವಿಧಾನ, ಪ್ರಜಾಪ್ರಭುತ್ವ, ಜಾತ್ಯತೀತ ತತ್ವಗಳಲ್ಲಿ ಗೆಲ್ಲಬೇಕು. ಭಾರತದ ಬಹುತ್ವ ಗೆಲ್ಲಬೇಕು. ಆ ಹಿನ್ನೆಲೆಯಲ್ಲಿ ಈ ನೆಲದ ವಾರಸುದಾರರಾದ ಬಸವಾದಿ ಶರಣರ ರಾಜ್ಯ ನಾಡಾದ ನೆಲವಾದ ಇಲ್ಲಿನ ಜನ ಯೋಚಿಸಿ ಮತ ಹಾಕ್ತಾರೆ ಅನ್ನುವಂಥ ಭರವಸೆ ನಮಗಿದೆ ಆಗಿದೆ. ಆ ಕಾರಣಕ್ಕಾಗಿ ಈಗಾಗಲೇ ನಾವು ಮೊದಲನೇ ಹಂತದ ಚುನಾವಣೆಯನ್ನು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಏನು ನಡೆದಿದೆ ಅಲ್ಲಿ ಎಲ್ಲ ಪ್ರವಾಸ ಮಾಡಿ ನಾವು ಬಂದಿದ್ದೇವೆ. ಈಗ ಈ ಭಾಗದಲ್ಲೂ ಕೂಡ ಚುನಾವಣೆ ಜರುಗಲಿದೆ. ನಾನು ಮತ್ತು ನಮ್ಮ ಗುರುಪ್ರಸಾದ್ ಕೆರಗೋಡ್ ಅವರು ಬಂದಿದ್ದೇವೆ. ಹಾಗೆ ಇಲ್ಲಿ ನಮ್ಮ ಚಾಲನಾ ಸಮಿತಿಯ ಪ್ರಮುಖ ಮುಖಂಡರುಗಳು ಕೂಡ ಈ ಭಾಗದಲ್ಲಿರುವಂಥವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಬಸವಾದಿ ಶರಣರ ಬಸವಣ್ಣನ ನೆಲವಾದ ಇಲ್ಲಿ ಯಾವ ಕೋಮುವ ರಕ್ತ ಇಲ್ಲಿ ಚೆಲ್ಲಬಾರದು. ಎಲ್ಲರೂ ಶಾಂತಿಯುತವಾಗಿ ಮಾನವೀಯ ನೆಲೆಯಲ್ಲಿ ಬದುಕುವಂಥ ಒಂದು ವಾತಾವರಣ ಇಲ್ಲಿ ನೆಲೆಸಬೇಕು. ಹಾಗಾಗಿ ಈ ಕೋಮುವಾದಿ ಸರ್ಕಾರ ಏನಿದೆ ಇದು ಸಂಪೂರ್ಣವಾಗಿ ಅದು ತೊಲಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಚುನಾವಣೆಯಲ್ಲಿ ಈಗಾಗಲೇ ನಾವು ನಮ್ಮ ರಾಜ್ಯ ಇದರಲ್ಲಿ ನಾವು ಕರಪತ್ರವನ್ನು ಮುದ್ರಿಸಿದ್ದೇವೆ. ಸ್ನೇಹಿತರೆ, ಭಾಳ ಇದು ಗಂಭೀರವಾದಂಥ ಚುನಾವಣೆ. ಇದು ಅಂತಿಂತ ಚುನಾವಣೆ ಅಲ್ಲ, ಭಾಳ ಮಹತ್ವಪೂರ್ಣವಾದ ಚುನಾವಣೆ. ಈ ಬಹುಶಃ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ಸಂವಿಧಾನ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳಿಕ್ಕೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಸಿಕ್ಕಿರ್ತಕ್ಕಂಥ ಕೊನೆಯ ಅವಕಾಶ. ಇದು ನಮ್ಮ ದಲಿತ ಸಂಘಟನೆಗಳ ನಿಲುವು. ಇದು ಕೊನೆಯ ಅವಕಾಶ. ಈ ಅವಕಾಶವನ್ನು ನಾವೇನಾದರೂ ಕೈ ಚೆಲ್ಲಿಬಿಟ್ರೆ ಖಂಡಿತವಾಗಿ ಇದು ಸರ್ವಾಧಿಕಾರಿ ಆಡಳಿತಕ್ಕೆ ನಾಂದಿ ಆಡುತ್ತೆ. ಈ ಚುನಾವಣೆ ಮುಂದೆ ಚುನಾವಣೆ ಬರುತ್ತೆ ಅನ್ನೋ ಗ್ಯಾರಂಟಿ ಯಾರಿಗೂ ಇಲ್ಲ. ಈ 10 ವರ್ಷಗಳ ಅವಧಿಯಲ್ಲಿ ಏನೇನೂ ತಪ್ಪು ಮಾಡದೇ ಇರತಕ್ಕಂಥ ಮಾನವ ಹಕ್ಕು ಹೋರಾಟಗಾರರು, ಶೈಕ್ಷಣಿಕ ಹಕ್ಕುಗಳ ಹೋರಾಟಗಾರರು, ಮಕ್ಕಳ ಹಕ್ಕುಗಳ ಹೋರಾಟಗಾರರು ಜೈಲಿನಲ್ಲಿ ಕಾಲ ಕಳಿಬೇಕಾಯಿತು. ಸ್ವಾಮಿ ಅವರು ಸ್ಟ್ಯಾನ್ಲಿ ಸ್ವಾಮಿ
ಯಾವ ಅಪರಾಧಕ್ಕಾಗಿ ಅವರನ್ನು ಜೈಲಿಡಾಯಿತು? ಕೊನೆ ಪಕ್ಷ ಅವ್ರಿಗೆ ಒಂದು ರೀತಿಯ ಯಾವುದೋ ಕಾಯಿಲೆಯಿಂದ ನರಳ್ತಾ ಇದ್ದಂಥ ವ್ಯಕ್ತಿಗಳಿಗೆ ಒಂದು ಮೊಗ್ಗು ಕುಡಿಯೋದಕ್ಕೆ ಒಂದು ಮೊಗ್ಗು ಕೊಡೋಕ್ಕಾಗಲಿಲ್ಲ. ಆದರೂ ಏನೂ ಆಗಲೇ ಇಲ್ಲ. ಇವತ್ತು ನರೇಂದ್ರ ಮೋದಿಯವರು ಮಾತನಾಡ್ತಾ ಇರೋ ಮಾತುಗಳನ್ನು ಕೇಳಿದ್ರೆ ಬಹುಶಃ ಅವರಿಗೆ ನಮ್ಮ ಪ್ರಧಾನಿಗಳಿಗೆ ಹೆದರಿಕೆ, ಅಂಜಿಕೆ ಪ್ರಾರಂಭ ಆಗಿದೆ ಅಂತಕ್ಕಂಥ ಒಂದು ಸೂಚನೆ ಕಾಣ್ತಾ ಇದೆ. ಯಾಕೆಂದರೆ ಎಲ್ಲರೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೆಲ್ಲ ನಂಬಿಕೆ ಇಟ್ಟಿದ್ರು ಆ ಎಲ್ಲ ಚಳುವಳಿಗಳು, ರೈತರಿರ್ಬೋದು, ದಲಿತರಿರ್ಬೋದು, ಮಹಿಳೆಯರಿರ್ಬೋದು, ಆದಿವಾಸಿಗಳಿರ್ಬೋದು, ಸಾಮಾನ್ಯ ಪ್ರಜೆಗಳು, ಪ್ರಗತಿಪರರು, ಎಲ್ಲ ಸಾಹಿತಿಗಳು, ಕಲಾವಿದರು ಎಲ್ಲರೂ ಕೂಡ ತಿರುಗಿ ಬಿದ್ದಿದ್ದಾರೆ. ಎಲ್ಲರೂ ಕೂಡ ಒಂದೇ ಒಂದು ಹೇಳ್ತಾ ಇರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ಸಂವಿಧಾನವನ್ನು ಉಳಿಸ್ಕೊಳ್ಬೇಕು. ಆ ಕಾರಣಕ್ಕಾಗಿ ಈ ನರೇಂದ್ರ ಮೋದಿ ಸರ್ಕಾರ ಕೆಳಗಿಳಿಬೇಕು ಅಂತಕ್ಕಂಥ ಇವು ಹತಾಶೆ ಆಗಿದ್ದಾರೆ. ಈ ಸೀಟ್ ಬರಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 180 ಸೀಟು ಬಂದರೆ ಹೆಚ್ಚು ಇವ್ರದ್ದು. ಸುಮ್ಮನೆ 400 ಸೀಟ್ ಬರ್ತಂತ ಬೊಗಳೆ ಹೊಡಿತಾರೆ. ತಮಗೆಲ್ಲ ಗುರುತಿರುವ 2004ರಲ್ಲಿ ಇಂಡಿಯಾ ಶೈನಿಂಗ್ ಅಂತಕ್ಕಂಥ ಸ್ಲೋಗನ್ ಮಾಡಿದರು ಯಾರು ವಾಜಪೇಯಿಯವರ ಕಾಲದಲ್ಲಿ. ಅವತ್ತು ಸರ್ಕಾರ ಮುಗ್ಗರಿಸಿ ಹೋಗಿಬಿಡ್ತು. ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿತ್ತು. ಅದರಂಗೆ ಇವತ್ತು ಕೂಡ 400 ಸೀಟ್ ಬರ್ತಂತ ಹೇಳ್ತಾರೆ. ಯಾವ ಕಾರಣದಿಂದ 400 ಸೀಟ್ ಬರ್ತದೆ ಇವತ್ತು? ದೊಡ್ಡ ದೊಡ್ಡ ಮೇಜರ್ ಸ್ಟೇಟ್ಗಳೆಲ್ಲ ಇವತ್ತು ಇಂಡಿಯಾ ಒಕ್ಕೂಟದಲ್ಲಿ ಇದೆ. ಇವತ್ತು ಇವರಿಗೆ ಯಾವುದೋ ಬಿಹಾರ ಮತ್ತು ಮಹಾರಾಷ್ಟ್ರ, ಕೆಲವು ರಾಜಸ್ಥಾನ್ MP ಯಲ್ಲಿ ಬಿಟ್ಟರೆ ಉಳಿದ ಕಡೆಗೆಲ್ಲ ಇಂಡಿಯಾ ಒಕ್ಕೂಟದವರೇ ಅಧಿಕಾರದಲ್ಲಿದ್ದಾರೆ, ಅವರೇ ಪ್ರಬಲವಾಗಿದ್ದಾರೆ. ಈ ಕಾರಣದಿಂದ ನಾವು ಹೇಳ್ತೀವಿ, ಮುಂದಿನ ಒಂದು ಚುನಾವಣೆಯಲ್ಲಿ BJP ಸಂಪೂರ್ಣವಾಗಿ ನೆಲಕಚ್ಚಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ದಲಿತ ಸಂಘಟನೆ ಒಕ್ಕೂಟಗಳು ಈಗಾಗ ಮಾವಳಿ ಶಂಕರ್ ಅವರು ಹೇಳಿದಂಗೆ ಎಲ್ಲ ದೇಶ ಕರ್ನಾಟಕ ಸುತ್ತಾಡಿ ಬಂದಿದ್ರೆ ಈಗ ಈ ಉತ್ತರ ಕರ್ನಾಟಕದಲ್ಲಿ ಈಗ ಕೆಲಸ ಮಾಡ್ತಕ್ಕಂಥ ಸಲುವಾಗಿ ಇವತ್ತು ಪ್ರಚಾರಕ್ಕಾಗಿ ಮಾತಾಡ್ಲಿಕ್ಕೆ ತಮ್ಮ ಹತ್ತಿರ ಬಂದರೆ ನಾವೇನು ದಲಿತ ಒಕ್ಕೂಟ ಸಂಪೂರ್ಣವಾಗಿ ಕಾಂಗ್ರೆಸ್ ಬೆಂಬಲಿಸ್ತಾ ಕೆಲಸ ಮಾಡ್ತೀವಿ. ಮೋದಿಯನ್ನ ಈ ಅಧಿಕಾರದ ಕೆಲಸದ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಾನು 2 ಮಾತುಗಳು. ಬೀದರ್ ಲೋಕಸಭಾ ಕ್ಷೇತ್ರದ NDA ಮೈತ್ರಿಕೂಟದ ಅಭ್ಯರ್ಥಿಯಾದ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರ ಪರವಾಗಿ ಬೀದರ್ ತಾಲೂಕಿನ ಗ್ರಾಮಾಂತರ ಪ್ರದೇಶದಲ್ಲಿ JDS ಯುವ ಮುಖಂಡರು ಮತ್ತು ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿ ಫೌಂಡೇಶನ್ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಬೆನಕನಹಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಿ ಪ್ರಚಾರ ಕಾರ್ಯ ಪ್ರಾರಂಭಿಸಿದ್ದರು. ದದ್ದಾಪುರ, ಕನ್ನಹಳ್ಳಿ, ಚಾಂಬೋಡ್, ಹಿಪ್ಪಳಗಾಂವ್ ಗ್ರಾಮಗಳಿಗೆ ತೆರಳಿ ಮತಯಾಚಿಸಿದರು. ದೇಶದ ಸುರಕ್ಷತೆ ಹಾಗೂ ಸಮಗ್ರ ಅಭಿವೃದ್ಧಿಗೆ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲು ಬೀದರ್ನಿಂದ ಭಗವಂತ್ ಖೂಬಾಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಎಂದು ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿ ಫೌಂಡೇಶನ್ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಹೇಳಿದ್ದರು. ಬೀದರ್ನ ಗ್ರಾಮಾಂತರದಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿ ಭಗವಂತ್ ಖೂಬಾ ಪರ JDS ಯುವ ಮುಖಂಡರು ಮತ್ತು ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿ ಫೌಂಡೇಶನ್ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಬೆನಕನಹಳ್ಳಿಯಲ್ಲಿ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಿ ಪ್ರಚಾರ ಕಾರ್ಯ ಪ್ರಾರಂಭಿಸಿ ಅವರು ಮಾತನಾಡಿದ್ದರು. ಮೇ 7ರಂದು ಎಲ್ಲರೂ ತಪ್ಪದೆ ಮತದಾನ ಮಾಡಿ ರಾಷ್ಟ್ರೀಯ ಕರ್ತವ್ಯ ನಿರ್ವಹಿಸಬೇಕೆಂದು ಕೋರಿದ್ದರು. ನಂತರ ಗ್ರಾಮಾಂತರದ ಬೆನಕನಹಳ್ಳಿ ಗ್ರಾಮ, ದದ್ದಾಪುರ, ಕನ್ನಹಳ್ಳಿ, ಚಾಂಬೋಡ್ ಹಾಗೂ ಹಿಪ್ಪಳಗಾಂವ್ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ದರು. ಈ ವೇಳೆ ಮಾತನಾಡಿದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ದೇಶದ ಸುರಕ್ಷತೆ ಹಾಗೂ ಸಮಗ್ರ ಅಭಿವೃದ್ಧಿಗೆ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲು ಬೀದರ್ನಿಂದ ಭಗವಂತ್ ಖೂಬಾ ಅವರನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ದೆಹಲಿಗೆ ಕಳಿಸಬೇಕೆಂದು ಮತದಾರರ ಪ್ರಭುಗಳಲ್ಲಿ ವಿನಂತಿಸಿದ್ದರು. ಮೇ 7ರಂದು ಎಲ್ಲರೂ ತಪ್ಪದೆ ಮತದಾನ ಮಾಡಿ ರಾಷ್ಟ್ರೀಯ ಕರ್ತವ್ಯ ನಿರ್ವಹಿಸಬೇಕೆಂದು ಕೋರಿದ್ದರು. ಅದೇ ರೀತಿ ಕೇಂದ್ರ ಸರ್ಕಾರದ ಕೆಲಸ ಕಾರ್ಯಗಳು ಮತ್ತು ಅಭ್ಯರ್ಥಿ ಭಗವಂತ್ ಖೂಬಾ ಅವರು ಮಾಡಿದ 10 ವರ್ಷಗಳ ಸಾಧನೆಯನ್ನು ಮತದಾರರಿಗೆ ಮನವರಿಕೆ ಮಾಡಿಕೊಟ್ಟರು. ನಂತರ ಗ್ರಾಮಾಂತರದ ಬೆನಕನಹಳ್ಳಿ ಗ್ರಾಮ, ದದ್ದಾಪುರ, ಕನ್ನಹಳ್ಳಿ, ಚಾಂಬೋಡ್ ಹಾಗೂ ಹಿಪ್ಪಳಗಾಂವ್ ಗ್ರಾಮದಲ್ಲಿ ಮನೆ ಮನೆ ತೆರಳಿ ಮತಯಾಚನೆ ಮಾಡಿದ್ದರು. ಈ ಸಂದರ್ಭದಲ್ಲಿ JDS ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್, BJP ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಪೂಜಾರಿ, JDS ನಗರ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಪಾಟೀಲ್ ಹಾರೂರ್ಗೇರಿ, ಫರ್ನಾಂಡಿಸ್ ಹಿಪ್ಪಳಗಾಂವ್, ವಿಜಯಕುಮಾರ್ ಆನಂದೇಜಿ, ಬಾಲಾಜಿ ಚೌಹಾಣ್, ಸುದರ್ಶನ್ ಮಂಗಲ್ಪೇಟ್ ಗ್ರಾಮದ ಕಲ್ಯಾಣರಾವ್ ಪಾಟೀಲ್, ಶಂಕರ್ರಾವ್ ಪಾಟೀಲ್, ಶ್ರೀ ಶರಣು ಪಾಟೀಲ್, ಸಂಗಮೇಶ್ ಬಳತೆ, ಶ್ರೀ ಚನ್ನವೀರ್ ಬಿರಾದರ್, ರಾಮ್ ಶೆಟ್ಟಿ ಬಿರಾದರ್, ಸಂಗಮೇಶ್ ಬಿರಾದರ್, ವಿಜಯ್ ಕುಮಾರ್, ಉದಯ್ ಕುಮಾರ್, ಸಂಜು ಸಿದ್ದಾಪುರೆ,
ಆನಂದ್ ರೆಡ್ಡಿ, ಶ್ರೀ ಪುಷ್ಪಕುಮಾರ್ ಜಾಧವ್ ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಪ್ರಮುಖ ಕಾರ್ಯಕರ್ತರು, ಗ್ರಾಮಸ್ಥರು ಹಾಗೂ ಟೀಮ್ ತರುಣ್ ಸೂರ್ಯಕಾಂತ್ ನಾಗಮರ್ಪಳ್ಳಿ ತಂಡದ ಸದಸ್ಯರು ಇದ್ದರು. ಎಚ್.ಡಿ. ದೇವೇಗೌಡರ, ಕುಮಾರಸ್ವಾಮಿಯವರ, ವಿಜಯೇಂದ್ರರವರ ಒಂದು ಮಾರ್ಗದರ್ಶನದಲ್ಲಿ ಬಂಡೆಪ್ಪ ಕಾಶಂಪುರ್ ಅವರು, ಸೂರ್ಯಕಾಂತ್ ಅವರು ಹಾಗೂ ಭಗವಂತ ಖೋಬಾಜಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಕರಪತ್ರವನ್ನು ಮನೆ ಮನೆಗೆ ಹಂಚಿ ಮತಯಾಚನೆ ಮಾಡ್ತಾ ಬರುವ ಮೇ 7ನೇ ತಾರೀಕಿನಂದು ಪ್ರಚಂಡ ಬಹುಮತದಿಂದ NDA ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಭಗವಂತ ಖೋಬಾರಿ ಗೆಲ್ಲಿಸಬೇಕಂತ ಮತಯಾಚನೆ ಮಾಡಲಿಕ್ಕೆ ನಮ್ಮ BJP JDSನ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಬೆಳಗ್ಗೆಯಿಂದ ಮತಯಾಚನೆ ಮಾಡ್ತಾರೆ. ಮತಯಾಚನೆಗೋಸ್ಕರ ಹಳ್ಳಿ ಗ್ರಾಮ ಮನೆ ಮನೆಗೆ ಹೋಗಿ ಎಚ್.ಡಿ. ದೇವೇಗೌಡಜಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಭೇಟಿ ಮಾಡಿ JDS ಮತ್ತು BJP NDAಯಲ್ಲಿ ಸೇರಿ ಅದಕ್ಕಾಗಿ ನಾವು ಇವತ್ತು ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ಮಾಡಬೇಕು ಅಂತ ಹೇಳಿದಾಗ ಹಳ್ಳಿಗೆ ಬಂದು ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಭಗವಂತ ಖೋಬಾಜಿಯವರಿಗೆ ಮತಯಾಚನೆ ಮಾಡೋಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು, ತಾಲೂಕು ಅಧ್ಯಕ್ಷ ಬಸವರಾಜ್ ಪಾಟೀಲ್ ಅವರು, ನಮ್ಮ BJP ತಾಲೂಕು ಅಧ್ಯಕ್ಷ ರಾಜೇಂದ್ರ ಪೂಜಾರಿ ಅವರು, ಸಂಜು ಪಾಟೀಲ್ ಅವರು, ಶಿವಾಜಿ ದದ್ದಾಪುರ್ ಅವರು, ಎಲ್ಲ ಗ್ರಾಮಸ್ಥರು, ಇಲ್ಲಿ ನಮ್ಮ ಮಾದಿಗ ದಂಡ್ರದ್ದು ಫರ್ನಾಂಡಿಸ್ ಅವರು, ಈ ಗ್ರಾಮದೆಲ್ಲ ಹಿರಿಯರು ಎಲ್ಲ ಸೇರಿಕೊಂಡು ಪಾಪ ಒಳ್ಳೆಯ ರೀತಿಯಿಂದ ಪ್ರತಿ ಸರ್ತಿ ನಮಗೆ ಚುನಾವಣೆಯಲ್ಲಿ ಈ ಗ್ರಾಮದಿಂದ ಹೈಯೆಸ್ಟ್ ವೋಟ್ ಬರ್ತದೆ. ಈ ಗ್ರಾಮ ಇದ್ದಂದರೆ ನಮ್ಮ ಮನೆ ಇದ್ದ ಹಾಗೆ. ಈ ಗ್ರಾಮದ ಎಷ್ಟು ಹೆಗ್ಗಳಿಕೆ ಹೇಳಿದ್ರು ಪಕ್ಕದಲ್ಲೇ ನಮ್ಮ ಶುಗರ್ ಫ್ಯಾಕ್ಟ್ರಿ ಕೂಡ ಇದೆ. ಅದರಿಂದ ಇವರು ಪಾಪ ಎಲ್ಲರೂ ನಮಗೆ ಸಾಕಷ್ಟು ಸಹಕಾರ ಮಾಡ್ತಾರೆ. ಮೋದಿಜಿಯವ್ರು ಮಾಡಿರ್ತಕ್ಕಂಥ ಕಾರ್ಯಗಳ ಬಗ್ಗೆ, ಭಗವಂತ ಖೋಬಾಜಿಯವ್ರು ಮಾಡಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಮತನ ಕೇಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ನಮಗೆ ಪೂರ್ಣ ನಂಬಿಕೆನೂ ಇದೆ ಹೈಯೆಸ್ಟ್ ಲೀಡಲ್ಲಿ ಬರ್ತದೆ ಅಂತ. ಬರ್ತದೆ ಇಲ್ರಿ, ನೀವು ಊರಿನವ್ರು ಹೇಳ್ಬೇಕು, ನಾನು 4ನೇ ತಾರೀಕು ತೆಗೆದಾಗ ನಿಮ್ಗೆ ಗೊತ್ತಾಗುತ್ತೆ. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯದ ಭಾರೀ ಮತಯ ಮಾಧ್ಯಮ ಹಾಗೂ ಮೂಲಭೂತ ಸೌಲಭ್ಯಗಳ ಸಚಿವರಾದ MB ಪಾಟೀಲ್ ಅವರು ದೇಶದಲ್ಲಿ ಎಲೆಕ್ಟ್ರಿಕಲ್ ಬಾಂಡ್ನಲ್ಲಿ ಸುಮಾರು 7,600 ಕೋಟಿ ರೂಪಾಯಿಗಳ ಬಹುದೊಡ್ಡ ಹಗರಣ ನಡೆದಿದೆ ಎಂದು ಹೇಳಿದ್ದರು. ಅಲ್ಲದೆ ಇದು ರಾಷ್ಟ್ರದ ಹಿತ ಮುಖ್ಯ ಎಂದು ಬಿಜೆಪಿಗೆ ಬಹುಮತ ನೀಡಿದ್ದೆ. ಜನತೆ ಇದು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮತ್ತು ರಾಷ್ಟ್ರವನ್ನ ಕಟ್ಟಿಕೊಟ್ಟ ಕಾಂಗ್ರೆಸ್ ಬೆಂಬಲಿಸುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಎಂದರು. 2019ರ ಲೋಕಸಭೆ ಚುನಾವಣೆಯಲ್ಲಿ ಪ್ರಮುಖವಾಗಿದ್ದ ಪುಲ್ವಾ ಬಾಲ್ಕೋಟ್ ಸನ್ನಿವೇಶಗಳು ಈಗಿಲ್ಲ. ದೇಶದ ಹಿತಕ್ಕಾಗಿ ಜನ ಅಂದು ಬಿಜೆಪಿಗೆ ನೀಡಿದ್ದ ಭಾವನಾತ್ಮಕ ಬೆಂಬಲ ಈಗಿಲ್ಲ ಎಂಬುದು ಸ್ಪಷ್ಟವಾಗಿದ್ದು, ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರುವುದು ಗ್ಯಾರಂಟಿ ಎಂದು ರಾಜ್ಯದ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಮತ್ತು ಮೂಲಭೂತ ಸೌಕರ್ಯಗಳ ಸಚಿವ MB ಪಾಟೀಲ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಇಲ್ಲಿನ ಪತ್ರಿಕಾ ಭವನದಲ್ಲಿ ಭಾನುವಾರ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಅಂದು ರಾಷ್ಟ್ರದ ಹಿತ ಮುಖ್ಯ ಎಂದು ಬಿಜೆಪಿಗೆ ಬಹುಮತ ನೀಡಿದ್ದ ಜನತೆ ಇಂದು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮತ್ತು ರಾಷ್ಟ್ರವನ್ನ ಕಟ್ಟಿಕೊಟ್ಟ ಕಾಂಗ್ರೆಸ್ ಬೆಂಬಲಿಸುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಎಂದರು. ಒಂದು ಸೂಜಿಯು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುತ್ತಿರಲಿಲ್ಲ. ಆಗ ಪಂಡಿತ್ ಜವಾಹರ್ಲಾಲ್ ನೆಹರು ದೇಶದಲ್ಲಿ ಕೈಗಾರಿಕೋದ್ಯಮಗಳಿಗೆ ಉತ್ತೇಜನ ನೀಡಿದ್ದು, IOE ಅಂತಹ ಸಾವಿರಾರು ಉದ್ಯಮಿಗಳು ದೇಶದಲ್ಲಿ ಆರಂಭವಾಗಿ ನಿರುದ್ಯೋಗ ಸಮಸ್ಯೆಯನ್ನ ನೀಗಿಸಿದ್ದರೆ ಆಹಾರ ಕ್ರಾಂತಿಗೆ ನಾಂದಿ ಹಾಡಿದ್ದು ಇಂದು ಭಾರತದಿಂದ 3-4 ಪಟ್ಟು ಹೆಚ್ಚು ಆಹಾರ ರಫ್ತಾಗುತ್ತಿರುವುದಕ್ಕೆ ಕಾರಣ ಎಂದು ತಿಳಿಸಿದ್ದರು. ದೇಶದಲ್ಲಿರುವ ಸುಮಾರು 2,000 ಅಣೆಕಟ್ಟುಗಳ ಪೈಕಿ 1,900 ಅಣೆಕಟ್ಟುಗಳು ಕಾಂಗ್ರೆಸ್ ಆಡಳಿತದಲ್ಲಿ ನಿರ್ಮಿಸಲ್ಪಟ್ಟಿವೆ. ಇನ್ನುಳಿದಂತೆ ಬ್ರಿಟಿಷರ ಕಾಲದಲ್ಲಿ ಮತ್ತು ರಾಜ ಮಹಾರಾಜರ ಕಾಲದಲ್ಲಿ ನಿರ್ಮಿಸಿದ್ದು, ಗ್ರಾಮ ಮಟ್ಟದ ಶಾಲೆಯಿಂದ IIT ಆರಂಭಿಸುವವರೆಗೆ ಕಾಂಗ್ರೆಸ್ ಆಡಳಿತದ ದೂರದೃಷ್ಟಿ ಇದೆ ಎಂದು ಸಚಿವ MB ಪಾಟೀಲ್ ತಿಳಿಸಿದ್ದರು. ಬೆಲೆ ಏರಿಕೆ ಬಿಸಿ 2014ರಿಂದ ನರೇಂದ್ರ ಮೋದಿ ಆಡಳಿತ ಆರಂಭವಾಗಿ ಅಚ್ಚೇ ದಿನ ಆಯಂಗೆ ಎಂದು ಮಾತು ಕೊಟ್ಟಿದ್ದ ಅವರು ಅವಧಿಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಮುಗಿಲು ಮುಟ್ಟಿವೆ ಎಂದು ಪೆಟ್ರೋಲ್, ಡೀಸೆಲ್ ಅಷ್ಟೇ ಅಲ್ಲ, ಡಾಲರ್ ಮುಂದೆ ರೂಪಾಯಿ ದುಪ್ಪಟ್ಟು ಕುಸಿದಿದೆ. ಗ್ಯಾಸ್ ದರ 100 ರೂಪಾಯಿ ಹೆಚ್ಚಳವಾಗಿದೆ. 1-2 ರೂಪಾಯಿ ಏರಿಕೆ ಖಂಡಿಸಿ ಗ್ಯಾಸ್ ಸಿಲಿಂಡರ್ ಹೊತ್ತು ಪ್ರತಿಭಟಿಸಿದ್ದ ಶೋಭಾ ಕರಂದ್ಲಾಜೆ ಹಾಗೂ ಸ್ಮೃತಿ ಇರಾನಿ 100 ರೂಪಾಯಿ ಹೆಚ್ಚಾಗಿರುವ ಈ ದಿನಗಳಲ್ಲಿ ಏನು ಹೊತ್ತು ಪ್ರತಿಭಟಿಸಿರುತ್ತಾರೆ ಎಂದು ಜನ ಕಾದು ನೋಡುತ್ತಿದೆ ಎಂದು ವ್ಯಂಗ್ಯ ಮಾಡಿದ್ದರು.
ಚುನಾವಣಾ ಬಾಂಡ್ಗಳ ಮೂಲಕ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ಮಾಡಿರುವ ಬಿಜೆಪಿ ಭ್ರಷ್ಟಾಚಾರದ ಆರೋಪ ಹೊಸತನರನ್ನ ಬೆದರಿಕೆ ಪಕ್ಷಕ್ಕೆ ಸೇರಿಸಿಕೊಂಡಿದ್ದು ಸರಿಯಾ ಎಂದು ಪ್ರಶ್ನಿಸಿದ್ದರು. ಅವರು ಮೋದಿ ಸರ್ಕಾರದ ಸಾಧನೆ ಶೂನ್ಯ, ಕೇವಲ ಘೋಷಣೆ ಮಾತ್ರ ಇದೆ ಎಂದು ಆರೋಪಿಸಿದ್ದರು. ಈ ವೇಳೆ ಜಿಲ್ಲಾಧ್ಯಕ್ಷ ಬಸವರಾಜ್ ಚಾಪ್ಶೆಟ್ಟಿ, ಮಾಜಿ ಜಿಲ್ಲಾಧ್ಯಕ್ಷ ಬಸವರಾಜ್ ಬುಳ್ಳ, ಬಸವರಾಜ್ ಧನ್ನೂರ್, ಜಾರ್ಜ್ ಶಿವರಾಜ್ ನರ್ಶೆಟ್ಟಿ, ಬಸವರಾಜ್ ಭಾತಂಬ್ರ ಹಾಗೂ ಸೋಮನಾಥ್ ಕಂದಗೂಳೆ ಸೇರಿದಂತೆ ಇತರರು ಇದ್ದರು. 10 ವರ್ಷ ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ಯಾಕೆ ಮಾತು ಹೇಳ್ತಾನೆ, ಭಾಳಷ್ಟು ಜನ ಅಭ್ಯರ್ಥಿಗಳು ನಮ್ಮ ನೋಡಿ ಊಟ ಹಾಕ್ಬೇಡ್ರಿ, ಮೋದಿಯವ್ರು ನೋಡಿ ಊಟ ಹಾಕ್ರಿ ಅಂತಿದ್ರು. ಈ ಮೋದಿಯವರೇ ಏನೂ ಮಾಡಿಲ್ಲ. ಮೋದಿಯವ್ರು ಮತ್ತೆ ನಮ್ಮಲ್ಲಿ ತಗೋರು ವಿಜಯಪುರದಾಗ ನಮ್ಮ ರಮೇಶ್ ಜಿಗ್ಜಿನ್ ಅವರು ಹೇಳ್ತಾರೆ ಕುಲ ನಾನು ನೋಡ್ರಿ ಓಟ್ ಹಾಕ್ಬೇಡ್ರಪ್ಪ, ನೀವು ನರೇಂದ್ರ ಮೋದಿಯವರು ಓಟ್ ಹಾಕಿದ್ರು. ನರೇಂದ್ರ ಮೋದಿಯವರೇ ಏನು ಮಾಡಿದರು? 10 ವರ್ಷದಲ್ಲೇ ಅವ್ರ ಸಾಧನೆ ಶೂನ್ಯ, ಕೇವಲ ಘೋಷಣೆಗಳು. ಅಚ್ಚೇ ದಿನ್, ಸಬ್ಕೆ ಸಾಥ್, ಸಬ್ಕೆ ವಿಕಾಸ್, ನಾ ಖಾऊंगा ನಾ ಖಾನೆ दूंगा, ಈ ವಿಕಸಿತ ಭಾರತ್ ಅಂತ. ಅದು ಯಾವಾಗ 2047 ಅಂದರೆ ಇವ್ರನ್ನ ಇದೇ ರೀತಿ ಇವ್ರನ್ನ 2047 ತನಕ ನೀವು ಬೆಂಬಲ ಮಾಡ್ಕೊತೀರಿ ಅಂಥೇಳಿ. ಆದರೆ ಅದು ಸಾಧ್ಯ ಆಗಿದಲ್ಲ. ಇವರು ಮುಖವಾಡ ಕಳಚಿ ಬಿದ್ದೋಗಿದೆ, ಸಂಪೂರ್ಣ ಇವರ ಬಂಡವಾಳ ಬಯಲಾಗಿದೆ. ಇವರಿಗೆ ಉಳಿದಿರುವಂಥದ್ದು ಒಂದೇ ಒಂದು ದಾರಿ, ಅದರ ಮೇಲೆ ಇವತ್ತು ದಿವಸ ಚುನಾವಣೆ ಮಾಡಲಿಕ್ಕೆ ಈಗೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಧರ್ಮದ ಹೆಸರ ಮೇಲೆ ವಿಭಜನೆ ಮಾಡಿಕೊಂಡು ಹಿಂದೂಗಳು ಮತ್ತು ಮುಸ್ಲಿಮ್ಗಳು ಅಂಥೇಳಿ ಇದು ಮಾಡೋಕ್ಕೆ ಹೊಂಟಿದ್ದಾರೆ. ಅದರಲ್ಲಿ ಯಾವ ಮಟ್ಟಕ್ಕೆ ಪ್ರಧಾನಮಂತ್ರಿಗಳು ಹೋಗಿದ್ದಾರೆ ಅಂದರೆ ಹೆಣ್ಣು ಮಕ್ಕಳ ಮಾಂಗಲ್ಯನೂ ಕೂಡ ಇರೋದು ಚುನಾವಣೆ ವಸ್ತುವಾಗಿ ತೊಗೊಂಡಿದ್ದಾರೆ. ಒಬ್ಬ ಯಾವುದೇ ಪ್ರಧಾನಮಂತ್ರಿ ಇಲ್ಲಿವರೆಗೆ ಬಹುಶಃ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಯಾರೂ ಕೂಡ ಇಂಥ ಮಾಂಗಲ್ಯವನ್ನು ವಿಚಾರವನ್ನು ತಂದು ಚುನಾವಣೆ ಅಸ್ತ್ರ ಮಾಡಲಿಕ್ಕೆ, ಮತಗಳನ್ನು ಪಡ್ಕೊಳ್ಳಲಿಕ್ಕೆ, ಪೊಲರೈಸ್ ಮಾಡಲಿಕ್ಕೆ ಬಳಸ್ಕೊಂಡಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ನಿಮಗೂ ಅರ್ಥ ಇದೆ. ಆದರೆ ಮೋದಿಯವರು ಆ ಒಂದು ಮಟ್ಟಕ್ಕೆ ಇವತ್ತು ದಿವಸ ಇಳಿದಾರಲ್ಲ, ಎಷ್ಟು ಡೆಸ್ಪರೇಟ್ ಆಗಿದಾರ, ಹತಾಶರಾಗಿದ್ದಾರ ಅನ್ನೋದು ಇದ್ರ ಮುಂದೆ ತೋರ್ತದೆ. ಮತ್ತೊಮ್ಮೆ ನಾನು ಇದರ ನಂತರ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲೆಲ್ಲ ನಮ್ಮ ಲಿಂಗಾಯತ ಸಮಾಜದ, ಇನ್ನಿತರ ಸಮಾಜದ ಎಲ್ಲ ಜನರನ್ನ ಹೋಗಿ ಭೇಟಿಯಾಗಿ ನಾವು ಯಾರು ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ ವಿಶೇಷವಾಗಿ ಅವರೆಲ್ಲರಿಗೂ ಕೂಡ ನಾವು ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು, ಜಾತ್ಯತೀತ ಜನತಾದಳ ಪಾರ್ಟಿಯನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಪಡೆಯಾಗಿದ್ದೇವೆ ಎಂದು ಹೇಳಿದ್ದರು. ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕೆಂದು ಕೋರಿದ್ದರು. ಜಾತ್ಯತೀತ ಜನತಾದಳ ಸೆಕ್ಯುಲರ್ ಅನ್ನೋ ಒಂದು ಕಾರಣಕ್ಕೆ ನಾವು ಪಕ್ಷದಲ್ಲಿ ಸೇರಿಕೊಂಡಿದ್ವಿ. ಆದರೆ ಏಕಾಏಕಿ ಏನು JDS BJP ಜೊತೆ ಮೈತ್ರಿ ಆದಾಗ ಅದನ್ನು ಕೂಡ ಖಂಡನೆ ಮಾಡಿದ್ವಿ. ಕೊನೆ ಕ್ಷಣದವರೆಗೂ ನಾವು ಕಾಯ್ತಾ ಇದ್ವಿ ಅವರ ಏನು ಮೈತ್ರಿ ಇದೆನೋ ಮೈತ್ರಿ ಹಿಂಪಡಿತಾರೆ ಅಂಥೇಳಿ. ಆದರೆ ಆ ಮೈತ್ರಿ ಹಿಂಪಡಿಲಿಲ್ಲ. ಇವತ್ತು ನಾವು ಕಾಂಗ್ರೆಸ್ ಸೇರೋ ಮುಖ್ಯ ಉದ್ದೇಶನೇ BJP ಸರ್ಕಾರದಲ್ಲಿ ದಲಿತರು ಸುರಕ್ಷಿತರಿಲ್ಲ, ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸುಮಾರು ಬೀದರ್ ಜಿಲ್ಲೆಯಲ್ಲಿ 500 ಕಾರ್ಯಕರ್ತರು ಮಾನ್ಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸರ್ ಅವರ ನೇತೃತ್ವದಲ್ಲಿ ಮತ್ತು ರಹೀಂ ಖಾನ್ ಸರ್ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಸೇರ್ಪಡೆಗೊಂಡಿದ್ದೇವೆ. ನಮ್ಮ ಏನು ಯುವ ಜನತಾದಳದಲ್ಲಿ ನನ್ನ ಜೊತೆಗಿದ್ದರು ಎಲ್ಲ ಕಾರ್ಯಕರ್ತರು, ಕ್ರಿಶ್ಚಿಯನ್ ಸಮುದಾಯದವರಾಗಿರ್ಬೋದು, ಬೌದ್ಧಿಸ್ಟ್ ಸಮುದಾಯದವರಾಗಿರ್ಬೋದು, ST ಕುರುಬ ಸಮುದಾಯದವರಾಗಿರ್ಬೋದು, ಅದೇ ರೀತಿ ಮರಾಠ ಸಮುದಾಯದವರು ಕೂಡ ಇಡೀ ಜಿಲ್ಲೆಯಲ್ಲಿ ಹುಮನಾಬಾದಿಂದ ನಮ್ಮ ಗೌತಮ್ ಅವರಿದ್ದಾರೆ, ಶಶಿಧರ್ ಇದ್ದಾರೆ, ಮತ್ತು ಬಸವ ಕಲ್ಯಾಣದಲ್ಲಿ ರಮೇಶ್ ಕುಮಾರ್ ಅವರಿದ್ದಾರೆ, ಸೌತಲ್ಲಿ ವಿಶಾಲ್ ಅವರಿದ್ದಾರೆ. ಹೀಗೆ ಅವರೆಲ್ಲ ಸಂಗಡಿಗರನ್ನ ಜೊತೆ ಸೇರಿಸ್ಕೊಂಡು ನಾವು ಈ ಬಾರಿ ಯುವಕರಿಗೇನು ಅವಕಾಶ ನೀಡಿದೆವು ಕಾಂಗ್ರೆಸ್ಸು, ಇವರ ಕೇಂದ್ರದಲ್ಲೂ ಕೂಡ ಈ ಬಾರಿ ಒಂದು ಕಾಂಗ್ರೆಸ್ಗೆ ಅವಕಾಶ ಕೊಡಬೇಕು. ಯಾಕಂದರೆ ಇವತ್ತು ಸಂವಿಧಾನ ಉಳಿವಿಗಾಗಿ ಅನ್ನೋ ಒಂದು ಮತ ಚಲಾಯಿಸುವಂಥ ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ಮೊನ್ನೆ ಕೂಡ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಕೂಡ ಒಂದು ವೇದಿಕೆಯಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು, ಈ ಆರಕ್ಷಣೆ ಏನು ನಮಗೆ SC ST OBC ಮೈನಾರಿಟೀಸ್ಗೇನು ಆರಕ್ಷಣೆ ನೀಡ್ತಾ ಇದ್ದಾರೆ ಅದನ್ನು ಕೂಡ ತೆಗೆದಾಕ್ತೀವಿ ಅಂಥೇಳಿ ಒಂದು ಹೇಳಿಕೆ ನೀಡೋದು ನಿಜವಾಗಿ ಖಂಡನೀಯ. ಸೊ ಆ ಒಂದು ನಿಟ್ಟಿನಲ್ಲಿ
ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಮನೆ ಮನೆಗೆ ಹೋಗಿ ಈ ಬಾರಿ ಯುವಕರಾಗಿರ್ತಕ್ಕಂಥ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಮತ ನೀಡಬೇಕು, ಮತ್ತು ಸಂವಿಧಾನ ಉಳಿವಿನ ಜೊತೆಗೆ ನಮ್ಮ ಉಳಿವಿಗಾಗಿ ಮತ ಚಲಾಯಿಸಬೇಕಂತ ಹೇಳಿ ನಾನು ಮನವಿ ಮಾಡ್ತೀನಿ. ಬೀದರ್ ನಗರದ ಗುರುನಾನಕ್ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಬೆಳ್ಳಿ ಹಬ್ಬ ಪೂರ್ಣಗೊಳಿಸಿದ ಪ್ರಯುಕ್ತ ಬೆಳ್ಳಿ ಹಬ್ಬ ಆಚರಣೆಯ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯ, ಹಾಡು ಹಾಗೂ ರೂಪದರ್ಶಿ ಸ್ಪರ್ಧೆ ಏರ್ಪಡಿಸಲಾಯಿತು. ಈ ಸ್ಪರ್ಧೆಗಳಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ವಿಜೇತರಾದ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ಹಾಗೂ ಪ್ರಮಾಣ ಪತ್ರ ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಇಂಡಿಯನ್ ಆರ್ಡರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಿವಾನಿ ಸ್ವಾಮಿ ಹಾಗೂ 2023ರ ಮಿಸ್ ಬೀದರ್ ರೂಪದರ್ಶಿ ಕಾರ್ಯಕ್ರಮದಲ್ಲಿ ವಿಜೇತರಾದ ಸ್ನೇಹ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟರು. ನಾನಕ್ ಜೀರಾ ಸಾಹೇಬ್ ಅಧ್ಯಕ್ಷರಾದ ಡಾಕ್ಟರ್ ಬಲ್ಬೀರ್ ಸಿಂಗ್ ಹಾಗೂ ಗುರುನಾನಕ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರಾದ ಡಾಕ್ಟರ್ ರೇಷ್ಮಾ ಕೌರ್, ನಾಟ್ಯಶ್ರೀ ಕಲಾ ಸಂಸ್ಥಾಪಕರಾದ ರಾಣಿ ಸತ್ಯಮೂರ್ತಿ ಅವರು, ಸಂಜಯ್ ಹಾಗೂ ಗುರುನಾನಕ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ವಿದ್ಯಾರ್ಥಿಗಳು, ಆಡಳಿತ ಮಂಡಳಿ, ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.